ಸರ್ ಎಷ್ಟ್ ಕಡೆಯಿಂದ ಸಮಯ ಬಂದಿದೆ. ಆಯ್ತು ಮೇಡಮ್ ತಗೊಂಡು ಎಷ್ಟ್ ಸಮಯ ಆಯ್ತು? ಮ್ಯಾಮ್ ನಾನ್ ತಗೊಂಡು ನವೆಂಬರ್ ಅಲ್ಲಿ ತಗೊಂಡಿದ್ ಮ್ಯಾಮ್. ಡಿಸೆಂಬರ್ಗೆಲ್ಲ ನನ್ಗೆ ರಿಸಲ್ಟ್ ಬಂತು ಮ್ಯಾಮ್. ನವೆಂಬರ್ 23 ಏನೋ ತಗೊಂಡೆ. ಮತ್ತೆ ಡಿಸೆಂಬರ್ಗೆ ನನ್ಗೆ 19ಕ್ಕೆ ನನ್ಗೆ ರಿಸಲ್ಟ್ ಬಂತು. ನನ್ಗೆ ಇದು ಯಾವ ತರ ಆಯ್ತು ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಬ್ಯಾಕ್ ಪೇನ್ ಅಂದ್ರೆ 3 ದಿನಕ್ಕೆ ನನ್ ಕಂಪ್ಲೀಟ್ ಆಯ್ತು. ಏನಂದ್ರೆ ನನ್ಗೆ ಬ್ಯಾಕ್ ಪೇನ್ ಜಾಸ್ತಿ ಇತ್ತು ಮ್ಯಾಮ್. ಎದ್ದೇಳಕ್ ಆಗ್ತಾ ಇರ್ಲಿಲ್ಲ ನನ್ಗೆ. ತಗೊಂಡೆ, ಅದಕ್ ತಗೊಂಡ್ಬಿಟ್ಟು ನನ್ಗೆ ಇದಕ್ಕೆ ಇದಾಯ್ತು, ಪ್ರೆಗ್ನೆನ್ಸಿ ಇದಾಯ್ತು ಮ್ಯಾಮ್. ಪ್ರೆಗ್ನೆನ್ಸಿ ಈಗ ನಿಮ್ಗೆ ತಗೊಂಡು ಯೂಸ್ ಮಾಡಿ ಎಷ್ಟು ತಿಂಗಳ ನಂತರ ಪ್ರೆಗ್ನೆನ್ಸಿ ನಿಮ್ ಕನ್ಫರ್ಮ್ ಆಯ್ತು ಮ್ಯಾಮ್? 1 ಮಂತ್ ಮ್ಯಾಮ್ ಗ್ಯಾಪ್ ಅಲ್ಲಿ. ಓಕೆ ಓಕೆ ಖುಷಿ ವಿಚಾರ. ಹಾ ಆತರ ಆಯ್ತು. ಓಕೆ 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 ಥ್ಯಾಂಕ್ ಯು ಮೇಡಮ್. ಜ್ಯೋತಿ ಮೇಡಮ್ ನಿಮ್ದು ಎಲ್ಲಿಂದ? ಬೆಂಗಳೂರಿಂದ ಮಾತಾಡ್ತಿರೋದಲ್ಲ ನೀವು? ಎಸ್ 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 ಜ್ಯೋತಿ ಮೇಡಮ್ ಅವರು ಮಾತಾಡಿದ್ರು ನೋಡಿ, ತುಂಬಾ ಒಂದು ಅತ್ಯದ್ಭುತ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು ನೋಡಿ. ಎಷ್ಟೋ ಜನಕ್ಕೆ ಈಗ ನಮ್ಗೆ ಗೊತ್ತಿರುವುದಿಲ್ಲ ಅದು, ಯಾಕಂದ್ರೆ ಹಾರ್ಮೋನ್ ವೇರಿಯೇಷನ್ ತುಂಬಾ ಪ್ರಾಬ್ಲಮ್ ಇರುತ್ತೆ ಈ ಲೇಡೀಸಿಗೆ. ಗರ್ಭಕೋಶದಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಹಾರ್ಮೋನ್ ವೇರಿಯೇಷನ್ ಇರ್ಬೋದು. ತುಂಬಾ ಒಂದು ಅದು ಏನಾಗುತ್ತೆ ರಿಸಲ್ಟ್ ಬಂದಲ್ಲಿ ಹಾರ್ಮೋನ್ ಅಲ್ಲಿ ಕೆಲವು ಸೆಲ್ಸ್ ಆಕ್ಟಿವ್ ಆಗುತ್ತೆ, ಆಗ ನಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಇದ್ದವರಿಗೆ ಇದು ಯೂಸ್ ಆಗುತ್ತೆ. ಇದು ಮೆಡಿಸಿನ್ ಅಲ್ಲ, ಅರ್ಥ ಮಾಡ್ಕೊಳ್ಳಿದು. ತುಂಬಾ ಒಂದು ಅತ್ಯದ್ಭುತ ರಿಸಲ್ಟ್ ಅನ್ನ ಅವರು ಶೇರ್ ಮಾಡಿದ್ರು. ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕೆಲವರಿಗೆ ಅಂತ ಪ್ರಾಬ್ಲಮ್ ಇದ್ದವರಿಗೆ ನೀವು ಕೂಡ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ.